IPL ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿದಾಗ RCB ತಂಡಕ್ಕೆ ಇರುವ ಕ್ರೇಜ್ ಬೇರೆ ಯಾವುದೇ ತಂಡಕ್ಕೆ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿರುವ ವಿಚಾರ. ಏನು ಪಂಜಾಬ್ ಮೇಲೆ ಆಡಿದ್ರು ಆ ಪಂದ್ಯದಲ್ಲಿ ಏನು ಮೊದಲ ಪಂದ್ಯದ ಸೋಲಿನ ಬೇಜಾರನ್ನು ಮರೆಸಿದ್ರು RCB ಟೀಮ್ ಅಂತಲೇ ಹೇಳಬೇಕು. ಇವತ್ತಿನವರೆಗೂ ಬೆಂಗಳೂರಿನ ಪಿಚ್ಚಲ್ಲಿ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಬೌಲರ್ಗಳಿಗಿಂತ ಹೆಚ್ಚಾಗಿ ಬೆಂಗಳೂರಿನ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಬಿಗ್ ಹಿಟ್ಟರ್ಸ್ ಅಂತ ನಾವೇನು ಕರಿತೀವಿ ಕ್ರಿಕೆಟ್ನಲ್ಲಿ, ಅಂಥವರಿಗೆ ಬೆಂಗಳೂರಿನ ಪಿಚ್ ಹೇಳಿ ಮಾಡಿಸಿದ ಪಿಚ್. ಇಫ್ ಇನ್ ಕೇಸ್ RCB ಏನಾದರೂ ಫಸ್ಟ್ ಬ್ಯಾಟಿಂಗಿಗೆ ಹೋದರೆ ತುಂಬ ದೊಡ್ಡ ಮೊತ್ತದ ರನ್ಗಳನ್ನು ಇಲ್ಲಿ ಪೇರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ KKR ತಂಡದ ಬೌಲಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಇದುವರೆಗೂ IPLನ ಹಿಸ್ಟರಿನಲ್ಲಿ RCB ಹಾಗೂ KKR ತಂಡ ಪರಸ್ಪರ 32 ಬಾರಿ ಮುಖಾಮುಖಿಯಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತು RCB ತನ್ನ 3ನೇ ಮ್ಯಾಚನ್ನು ಆಡ್ತಾ ಇದೆ, ಅದು ಕೂಡ ಬೆಂಗಳೂರಿನಲ್ಲೇ ಆಡ್ತಾ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಮೊದಲನೇ ಮ್ಯಾಚ್ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಚೆನ್ನೈ ಮೇಲೆ ಸೋತರು RCB ಟೀಮು. ಸೋಲು ಗೆಲುವು ಎಲ್ಲ ಇದ್ದಿದೆ ಸ್ಪೋರ್ಟ್ಸ್ ಅಂತಂದಮೇಲೆ. ಆ ಸೋಲಿನ ಬೇಸರವನ್ನು ತನ್ನ 2ನೇ ಪಂದ್ಯ ಏನು ಪಂಜಾಬ್ ಮೇಲೆ ಆಡಿದ್ರು ಆ ಪಂದ್ಯದಲ್ಲಿ ಏನು ಮೊದಲ ಪಂದ್ಯದ ಸೋಲಿನ ಬೇಜಾರನ್ನು ಮರೆಸಿದ್ರು RCB ಟೀಮ್ ಅಂತಲೇ ಹೇಳಬೇಕು. ಅದರಲ್ಲೂ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KKR ವಿರುದ್ಧ ತನ್ನ 3ನೇ ಪಂದ್ಯವನ್ನು ಆಡ್ತಾ ಇದೆ. ಇವತ್ತು ಇಲ್ಲಿ ಗೆಲ್ಲುವ ಫೇವರಿಟ್ ಯಾರು, ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ, ಈ ಹಿಂದಿನ KKR ಹಾಗೂ RCB ಹಿಸ್ಟರಿ ಏನು ಹೇಳುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. KKR ತಂಡ ತನ್ನ ಕಳೆದ ಪಂದ್ಯವನ್ನು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ವೀರೋಚಿತವಾಗಿ ಗೆದ್ದಿತ್ತು ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ 20 ಓವರ್ಗಳಲ್ಲಿ 208 ರನ್ಗಳ ಟಾರ್ಗೆಟನ್ನು KKR ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ನೀಡಿತು. ಈ ಮೊತ್ತವನ್ನು ಬೆನ್ನತ್ತಿದ್ದಂತಹ ಹೈದರಾಬಾದ್ ತಂಡ ಕೊನೆ ಓವರ್ನವರೆಗೂ ಮ್ಯಾಚನ್ನು ಎಳೆದುಕೊಂಡು ಹೋಗಿ ಕೊನೆ ಓವರ್ನಲ್ಲಿ ಕೇವಲ 4 ರನ್ಗಳ ಅಂತರದಿಂದ ಸೋತಿತ್ತು. ಆದರೂ ಕೂಡ ಇದು ವೀರೋಚಿತ ಪಂದ್ಯ ಆದರೂ ಕೂಡ ಈ ಪಂದ್ಯದಲ್ಲಿ KKR ತನ್ನ ಮೇಲುಗೈಯನ್ನು ಸಾಧಿಸಿತ್ತು. ಇನ್ನು ಈ ಪಂದ್ಯದಲ್ಲಿ KKR ಪರವಾಗಿ ಸಾಲ್ಟ್ 54 ರನ್ಗಳನ್ನು ಬಾರಿಸಿದರೆ ರಾಮದೀಪ್ ಸಿಂಗ್ ಅವರು 35 ರನ್ಗಳನ್ನು ಬಾರಿಸ್ತಾರೆ. ಇನ್ನು ಆಂಡ್ರೆ ರಸೆಲ್ 25 ಎಸೆತಗಳಲ್ಲಿ 64 ರನ್ಗಳನ್ನು ಬಾರಿಸುವ ಮೂಲಕ, ಅಂದರೆ 256ರ ಸ್ಟ್ರೈಕ್ ರೇಟ್ನಲ್ಲಿ 7 ಸಿಕ್ಸರ್ ಹಾಗೂ 3 ಬೌಂಡರಿಯನ್ನು ಒಳಗೊಂಡ 64 ರನ್ಗಳನ್ನು ಕಳೆದ ಪಂದ್ಯದಲ್ಲಿ ಬಾರಿಸಿದರು. ಇದು ಈಗ RCB ತಂಡಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನ ಪಿಚ್ಚೇ ಹಾಗೆ. ಇವತ್ತಿನವರೆಗೂ ಬೆಂಗಳೂರಿನ ಪಿಚ್ಚಲ್ಲಿ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಬೌಲರ್ಗಳಿಗಿಂತ ಹೆಚ್ಚಾಗಿ ಬೆಂಗಳೂರಿನ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಬಿಗ್ ಹಿಟ್ಟರ್ಸ್ ಅಂತ ನಾವೇನು ಕರಿತೀವಿ ಕ್ರಿಕೆಟ್ನಲ್ಲಿ, ಅಂಥವರಿಗೆ ಬೆಂಗಳೂರಿನ ಪಿಚ್ ಹೇಳಿ ಮಾಡಿಸಿದ ಪಿಚ್ ಅಂತಲೇ ಹೇಳಬೇಕು. ಇದೇ ಕಾರಣಕ್ಕೆ ಈ ಸೀಸನ್ನ ಆರಂಭದ ಪಂದ್ಯಗಳಲ್ಲಿ ಆಂಡ್ರೆ ರಸೆಲ್ ಏನು ಅತ್ಯುತ್ತಮ ಫಾರ್ಮ್ನಲ್ಲಿ ಇದ್ದಾರೆ KKR ತಂಡದಲ್ಲಿ, ಅವರ ವಿಕೆಟನ್ನು ಪಡೆಯೋದು ತುಂಬ ತುಂಬಾ ಮುಖ್ಯ ಆಗುತ್ತೆ ಇವತ್ತಿನ ಪಂದ್ಯದಲ್ಲಿ. ಇನ್ನು RCB ತಂಡದ ವಿಚಾರಕ್ಕೆ ಬರೋದಾದರೆ RCB ತಂಡ ತನ್ನ ಕಳೆದ ಪಂದ್ಯದ, ಅಂದರೆ ಲಾಸ್ಟ್ ಮ್ಯಾಚ್ನಲ್ಲಿ ಪಂಜಾಬ್ ಕಿಂಗ್ಸನ್ನು ಏನು ಹೆದರಿಸಿತ್ತು ಅಂತ ಹೇಳಿದ್ದೆ, ಆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮ ಅತ್ಯುತ್ತಮ ಫಾರ್ಮ್ಗೆ ವಾಪಸ್ ಮರಳಿದ್ರು ಅಂತ ಹೇಳಬೇಕು. ಕೇವಲ 49 ಎಸೆತಗಳಲ್ಲಿ ವಿರಾಟ್ ಕೊಹ್ಲಿ 2 ಸಿಕ್ಸರ್ ಹಾಗೂ 11 ಬೌಂಡರಿಯನ್ನು ಒಳಗೊಂಡ 77 ರನ್ಗಳನ್ನು ಬಾರಿಸಿದರು. ಇವರಿಗೆ ತಕ್ಕ ಸಾಥನ್ನು ನೀಡಿದಂತಹ ದಿನೇಶ್ ಕಾರ್ತಿಕ್ ಕೇವಲ 10 ಎಸೆತಗಳಲ್ಲಿ 28 ರನ್ಗಳನ್ನು ಬಾರಿಸುವ ಮೂಲಕ RCB ತಂಡ ಗೆಲುವಿನ ದಡವನ್ನು ಸೇರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇವರಿಬ್ಬರ ಜೊತೆಗೆ ಇವತ್ತು ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಡುಪ್ಲೆಸಿಸ್, ಅದರ ಜೊತೆಗೆ ದಿನೇಶ್ ಕಾರ್ತಿಕ್, ರಜತ್ ಪಾಟಿದಾರ್, ಈ 5 ಜನ ಬ್ಯಾಟ್ಸ್ಮನ್ಗಳ ಮೇಲೆ ಇವತ್ತು ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂತಂದರೆ KKR ಈಗ ಆಲ್ರೆಡಿ ಉತ್ತಮ ಫಾರ್ಮ್ನಲ್ಲಿ ಇರೋದ್ರಿಂದ, ಅದರಲ್ಲಿರುವ ಆಲ್ರೌಂಡರ್ಗಳು ಕೂಡ ಉತ್ತಮ ಲಯದಲ್ಲಿ ಇರೋದ್ರಿಂದ, ಇಫ್ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಮಾಡಿಲ್ಲ ಅಂತ ಅಂದರೆ RCB KKR ತಂಡವನ್ನು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಕಳಿಸಿದ್ರೆ ಟಾಸ್ ಗೆದ್ದು ಅಲ್ಪ ಮೊತ್ತಕ್ಕೆ ಅವರನ್ನು ಕಟ್ಟಿ ಹಾಕಬೇಕಾಗತ್ತೆ. ಅಲ್ಪ ಮೊತ್ತಕ್ಕೆ ಅವರನ್ನು ಕಟ್ಟಿ ಹಾಕಿ 6 ರನ್ನನ್ನು ಚೇಸ್ ಮಾಡಿ ವಿನ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ RCB ಏನಾದರೂ ಫಸ್ಟ್ ಬ್ಯಾಟಿಂಗಿಗೆ ಹೋದರೆ ತುಂಬ ದೊಡ್ಡ ಮೊತ್ತದ ರನ್ಗಳನ್ನು ಇಲ್ಲಿ ಪೇರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ KKR ತಂಡದ ಬೌಲಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಕೂಡ ಮೇಲ್ನೋಟಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ.
ಅದರಲ್ಲೂ ಬೆಂಗಳೂರಿನ ಪಿಚ್ ಬೇರೆ. ಇವತ್ತವರೆಗೂ IPL ಹಿಸ್ಟ್ರಿನಲ್ಲಿ KKR ತಂಡ ಹಾಗೂ RCB ತಂಡ ಎಷ್ಟು ಬಾರಿ ಮುಖಾಮುಖಿಯಾಗಿದೆ, ಯಾರು ಹೆಚ್ಚು ಬಾರಿ ಗೆದ್ದಿದ್ದಾರೆ ಅನ್ನೋದನ್ನು ನಾವು ನೋಡೋಕ್ಕೆ ಹೋದರೆ KKR ತಂಡ ಇದರಲ್ಲಿ ಮೇಲುಗೈಯನ್ನು ಸಾಧಿಸುತ್ತೆ ಅಂತಲೇ ಹೇಳಬೇಕು. ಇದುವರೆಗೂ IPLನ ಹಿಸ್ಟರಿನಲ್ಲಿ RCB ಹಾಗೂ KKR ತಂಡ ಪರಸ್ಪರ 32 ಬಾರಿ ಮುಖಾಮುಖಿಯಾಗಿದೆ. ಇದರಲ್ಲಿ RCB ತಂಡ 14 ಬಾರಿ ಜಯವನ್ನು ಗಳಿಸಿದರೆ KKR ತಂಡ 18 ಬಾರಿ ಜಯವನ್ನು ಗಳಿಸಿದೆ. ಇಲ್ಲೂ ಕೂಡ ಟ್ರ್ಯಾಕ್ ರೆಕಾರ್ಡ್ನ ನೋಡ್ತಾ ಇದ್ದರೆ KKR ತಂಡ RCB ತಂಡಕ್ಕಿಂತ ಒಂದು ಕೈ ಮೇಲಿದೆ ಅಂತಲೇ ಹೇಳಬೇಕು. ಏನೇ ಆಗಲಿ, ಇವತ್ತು ಸಂಜೆ 7:30ಕ್ಕೆ ಮ್ಯಾಚ್ ಇದೆ. ಅದರಲ್ಲೂ ಬೆಂಗಳೂರಿನ ಹೋಮ್ ಗ್ರೌಂಡ್. IPL ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿದಾಗ ಫ್ಯಾನ್ ಬೇಸ್ ಅಂತ ಬಂದರೆ, ಸಪೋರ್ಟ್ ಅಂತ ಬಂದರೆ, ಕ್ರೇಜ್ ಅಂತ ಬಂದರೆ RCB ತಂಡಕ್ಕೆ ಇರುವ ಫ್ಯಾನ್ ಬೇಸ್, RCB ತಂಡಕ್ಕೆ ಇರುವ ಸಪೋರ್ಟ್, RCB ತಂಡಕ್ಕೆ ಇರುವ ಕ್ರೇಜ್ ಬೇರೆ ಯಾವುದೇ ತಂಡಕ್ಕೆ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿರುವ ವಿಚಾರ. ಅದರಲ್ಲೂ ಬೆಂಗಳೂರಿನಲ್ಲಿ ಮ್ಯಾಚ್ ನಡೀತಾ ಇದೆ ಅಂತ ಹೇಳಿದ್ರೆ ಕ್ರೌಡ್ ಕಂಪ್ಲೀಟ್ ಸಪೋರ್ಟ್ RCBಗಿರುತ್ತೆ. ವಿರಾಟ್ ಕೊಹ್ಲಿ ಅವ್ರಿಗಿರುತ್ತೆ, ಫಾಫ್ಗಿರುತ್ತೆ, ಮ್ಯಾಕ್ಸ್ವೆಲ್ಗಿರುತ್ತೆ, ಪ್ರತಿಯೊಬ್ಬ ಅಂದರೆ RCB ತಂಡದ ಪ್ರತಿಯೊಬ್ಬ ಆಟಗಾರನಿಗೂ ಇರುತ್ತೆ. ಇದು ಬೆಂಗಳೂರಿನಲ್ಲಿ RCB ತಂಡಕ್ಕೆ ವರದಾನವಾಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ನಿಮ್ಗೇನನ್ಸುತ್ತೆ, ಇವತ್ತಿನ ಮ್ಯಾಚನ್ನು KKR ಗೆಲ್ಬೋದಾ, RCB ಗೆಲ್ಬೋದಾ? ಗೆದ್ರೆ ಯಾಕೆ ಗೆಲ್ಬೋದು ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.